ಪ್ರಣಾಮಗಳು ಬ್ರಹ್ಮದೇವ. ಇದೇನು ಬ್ರಹ್ಮದೇವ, ನೀವು ಇಲ್ಲಿಯವರೆಗೂ ಆಗಮಿಸಿದ್ದೀರಿ? ವಿನಾಕಾರಣ ಎಲ್ಲಿಯೂ ಹೋಗದ ನೀವು ಇಲ್ಲಿಯವರೆಗೂ ಬಂದಿರುವುದಲ್ಲದೆ ಚಿಂತೆಯಲ್ಲಿರುವಂತೆ ಕಾಣುತ್ತಿದೆ. ಸಮಸ್ಯೆಯೊಂದು ತಲೆದೋರಿದೆ ವಿಷ್ಣುದೇವ. ಸಮಸ್ಯೆ ಏನಾಯಿತು ಬ್ರಹ್ಮದೇವ? ಹಯಗ್ರೀವನು ಬ್ರಹ್ಮಲೋಕಕ್ಕೆ ಆಗಮಿಸಿ ವೇದವನ್ನು ಅಪಹರಿಸಿದ್ದಾನೆ. ಅವನು ವೇದವನ್ನು ನಾಶಪಡಿಸುವ ಎಲ್ಲ ಸಾಧ್ಯತೆಗಳೂ ಇವೆ. ಹಯಗ್ರೀವ ಬ್ರಹ್ಮಲೋಕದವರೆಗೆ ಆಗಮಿಸಿ ವೇದವನ್ನು ಅಪಹರಿಸಿದನೆ. ನೀವು ಅವನನ್ನು ತಡೆಯಲಿಲ್ಲವೇ? ನಾನು ಹಾಗೆ ಮಾಡುವಂತಿರಲಿಲ್ಲ. ಬ್ರಹ್ಮದೇವ, ಇದೇನು ಹೇಳುತ್ತಿರುವಿರಿ? ನಿಮ್ಮ ಕಮಂಡಲದಿಂದ ಕೊನೆಯಿಲ್ಲದೆ ಸುರಿಯುವ ಶಕ್ತಿಶಾಲಿ ಜಲದಿಂದ ಎಂತಹ ದಾನವರನ್ನಾದರೂ ನಾಶ ಮಾಡಬಹುದಲ್ಲವೇ? ಆ ಶಕ್ತಿಯನ್ನು ಬಳಸಿ ಹಯಗ್ರೀವನನ್ನು ತಡೆಯುವ ಸಾಧ್ಯತೆಗಳಿತ್ತಲ್ಲವೇ? ಬ್ರಹ್ಮದೇವ, ನಿಮ್ಮ ಈ ಮೌನವನ್ನು ಗಮನಿಸಿದರೆ ಆತಂಕವಾಗುತ್ತಿದೆ. ಆ ಹಯಗ್ರೀವನಿಗೆ ಈ ಮೊದಲೇನಾದರೂ ನೀವು ವರವನ್ನು ನೀಡಿರುವಿರೆ? ಒಂದು ಬಾರಿ ಹಯಗ್ರೀವನು ನನ್ನನ್ನು ಭಕ್ತಿಯಿಂದ ಮೆಚ್ಚಿಸಿ ಆಹ್ವಾನಿಸಿದ್ದ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮ ಪ್ರಚೋದಯಾತ್. 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 ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮ ಪ್ರಚೋದಯಾತ್. ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮ ಪ್ರಚೋದಯಾತ್. ಬ್ರಹ್ಮದೇವಾಯ ನಮಃ. ವತ್ಸ ಹಯಗ್ರೀವ, ನಿನ್ನ ನಯನಗಳನ್ನು ತೆರೆಯುವಂತವನಾಗು. ನಿನ್ನ ಆಮಂತ್ರಣವನ್ನು ಪುರಸ್ಕರಿಸಿ ನಾನು ಪ್ರಕಟನಾಗಿದ್ದೇನೆ. ಹೇ ಬ್ರಹ್ಮದೇವ, ಹೇ ಆದಿದೇವ, ನಮಾಮಿ ಬ್ರಹ್ಮದೇವ, ನಮಾಮಿ. ನಿಮ್ಮ ದರ್ಶನವನ್ನು ಪಡೆದು ಕೃತಾರ್ಥನಾದೆ ತಂದೆ. ವತ್ಸ ಹಯಗ್ರೀವ, ನೀನು ನನ್ನನ್ನು ಆಹ್ವಾನಿಸಿದ ಕಾರಣವೇನು? ಹೇ ಬ್ರಹ್ಮದೇವ, ನಿನ್ನಿಂದ ವರ ಪಡೆದುಕೊಳ್ಳುವ ಮನಸ್ಸಾಗಿದೆ.
ನಿನ್ನ ಕರೆಯನ್ನು ಪುರಸ್ಕರಿಸಿ ಬಂದ ಮೇಲೆ ನಿನ್ನ ಕೋರಿಕೆಯನ್ನು ಈಡೇರಿಸುವುದು ನನ್ನ ಕರ್ತವ್ಯವಾಗಿದೆ. ನಿನಗೇನು ಬೇಕೆಂದು ಕೇಳು. ಹೇ ಬ್ರಹ್ಮದೇವ, ಸಮಸ್ತ ಬ್ರಹ್ಮಾಂಡದಲ್ಲಿ ನನಗೆ ಹಯಗ್ರೀವನ ಹೊರತಾಗಿ ಇನ್ನಾರಿಂದಲೂ ಮೃತ್ಯು ಬಾರದಂತೆ ನನಗೆ ವರ ನೀಡು ತಂದೆ. ತಥಾಸ್ತು. ಧನ್ಯನಾದೆ ತಂದೆ, ಧನ್ಯನಾದೆ. ಬ್ರಹ್ಮಾಂಡದಲ್ಲಿ ನನ್ನ ಹೊರತಾಗಿ ಇನ್ನಾವ ಹಯಗ್ರೀವನೂ ಇಲ್ಲವೆಂಬುದು ನನಗೆ ತಿಳಿದಿದೆ. ನನ್ನದೊಂದೇ ಹಯಗ್ರೀವ ಜನ್ಮವೆಂದ ಮೇಲೆ ನಾನಂತೂ ನನ್ನ ಮರಣವನ್ನು ಆಹ್ವಾನಿಸುವುದಿಲ್ಲ. ಅಲ್ಲಿಗೆ ನನಗೆ ಮರಣವೇ ಇಲ್ಲವೆಂದಾಯ್ತು. ನಾನಿನ್ನು ಅಮರ, ನಾನಿನ್ನು ಅಮರ. ಹಾಗಾದರೆ ಅವನ ಭಕ್ತಿಗೆ ಮೆಚ್ಚಿ ಅವನಲ್ಲಿಗೆ ಹೋಗಿದ್ದ ನೀವು ಅವನಿಗೆ ವರ ನೀಡಿದಿರಿ ಅಲ್ಲವೇ? ಹೌದು ವಿಷ್ಣುದೇವ, ಆ ಸಮಯದಲ್ಲಿ ಅದು ನನಗೆ ಅನಿವಾರ್ಯವಾಗಿತ್ತು. ಹಯಗ್ರೀವನು ನಿಮ್ಮಿಂದ ಪಡೆದುಕೊಂಡ ವರವಾದರೂ ಏನು? ಅವನಿಗೆ ಮರಣ ಲಭಿಸುವುದೇ ಆದರೆ ಅದು ಮತ್ತೊಬ್ಬ ಹಯಗ್ರೀವನಿಂದಲೇ ಆಗಬೇಕೆಂದು ನನ್ನಿಂದ ವರ ಪಡೆದುಕೊಂಡಿದ್ದಾನೆ. ಅನರ್ಥವಾಯಿತು ಬ್ರಹ್ಮದೇವ. ನೀವೇಕೆ ಅವನಿಗೆ ಅಂತಹ ವರವನ್ನು ನೀಡಿದಿರಿ? ಅವನನ್ನು ವಧಿಸಲು ಇನ್ನೊಬ್ಬ ಹಯಗ್ರೀವನೇ ಇಲ್ಲವಲ್ಲ? ಹೌದು ಲಕ್ಷ್ಮೀದೇವಿ, ಅದೇ ಈಗ ಚಿಂತೆಗೆ ಕಾರಣವಾಗಿರುವ ವಿಚಾರ. ವಿಷ್ಣುದೇವ, ಇದಕ್ಕೆ ನೀವೇ ಏನಾದರೂ ಒಂದು ಉಪಾಯವನ್ನು ಹುಡುಕಬೇಕು. ಇಲ್ಲದಿದ್ದರೆ ಆ ಹಯಗ್ರೀವನು ಏನಾದರೂ ಮಾಡಿ ವೇದವನ್ನು ನಾಶಪಡಿಸುತ್ತಾನೆ. ವೇದವೇನಾದರೂ ನಾಶವಾದರೆ ಮುಂದೆ ಮಾನವ ಕುಲಕ್ಕೆ ಲಭಿಸಬೇಕಾದ ಜ್ಞಾನದ ಭಂಡಾರ ಸಾರ್ವಕಾಲಿಕವಾಗಿ ಪ್ರಾಪ್ತಿಯಾಗುವುದಿಲ್ಲ. ಬ್ರಹ್ಮದೇವ, ಚಿಂತಿಸಬೇಡಿ. ಇದಕ್ಕೇನಾದರೂ ಉಪಾಯವನ್ನು ಮಾಡಲೇಬೇಕಿದೆ. ನಾನು ಅದರ ಬಗ್ಗೆ ಯೋಚಿಸುತ್ತೇನೆ. ವಿಷ್ಣುದೇವ, ನೀವು ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ ಎಂಬ ನಿರೀಕ್ಷೆಯಲ್ಲಿ ನಾನು ನನ್ನ ಲೋಕಕ್ಕೆ ಪ್ರಯಾಣಿಸಬಹುದೇ? ಅವಸರವೇಕೆ ಬ್ರಹ್ಮದೇವ? ನೀವು ಸ್ವಲ್ಪ ಸಮಯ ವೈಕುಂಠದಲ್ಲೇ ಇರಬಹುದಲ್ಲವೇ? ಹೌದು ಬ್ರಹ್ಮದೇವ, ನೀವಿಲ್ಲಿಗೆ ಆಗಮಿಸಿರುವುದೇ ನಮಗೆ ಸೌಭಾಗ್ಯವಾಗಿದೆ. ನೀವು ಏಕಾದಶಿಯ ಉತ್ಸವವನ್ನು ನೋಡಿದ ಮೇಲೆ ಇಲ್ಲಿಂದ ಪ್ರಯಾಣ ಬೆಳೆಸಬಹುದಲ್ಲವೇ? ಆಗಲಿ, ನಿಮ್ಮ ಇಚ್ಛೆಯಂತೆಯೇ ಆಗಲಿ. ತಾಯೇ, ತಾಯೇ, ನಿನ್ನ ಚರಣ ಕಮಲಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳು. ನನ್ನ ಸಾಧನೆಗೆ ನಿಮ್ಮ ಆಶೀರ್ವಾದವೇ ಕಾರಣ ತಾಯಿ. ಇಷ್ಟಾರ್ಥದಂತೆ ನಾನು ಬ್ರಹ್ಮಲೋಕದಿಂದ ವೇದವನ್ನು ಅಪಹರಿಸಿಕೊಂಡು ಬಂದಿದ್ದೇನೆ. ನನ್ನ ಈ ಕಾರ್ಯಕ್ಕೆ ಶಕ್ತಿ ನೀಡಿದ ನಿಮಗೆ ಭಕ್ತಿಪೂರ್ವಕ ನಮನಗಳು ತಾಯೇ, ನಮನಗಳು. ಇಂದಿನಿಂದ ಈ ವೇದವು ಅಸುರರ ಉದ್ಧಾರಕ್ಕಾಗಿ ಉಪಯೋಗಿಸಲ್ಪಡುತ್ತದೆ. ಇದರಲ್ಲಿರುವ ಜ್ಞಾನವನ್ನೆಲ್ಲ ಅಸುರರಾದ ನಾವು ಪಡೆದುಕೊಳ್ಳುತ್ತೇವೆ. ನಾವು ಅತ್ಯಧಿಕ ಬಲಶಾಲಿಗಳಾಗುತ್ತೇವೆ. ಹಾಗಾದಲ್ಲಿ ಧರಣಿಯ ಮೇಲೆ ಜ್ಞಾನದ ಜ್ಯೋತಿಯು ಆರಿ ಹೋಗುತ್ತದೆ. ಸಾರ್ವಕಾಲಿಕವಾಗಿ ಅಂಧಕಾರವು ಆವರಿಸಿಕೊಳ್ಳುತ್ತದೆ. ಆಗ ಮಾನವರು ನಮ್ಮ ಶಕ್ತಿಯನ್ನು ಕಂಡು ನಲುಗಿ ಹೋಗುತ್ತಾರೆ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ.
ಸುಭಾಷಿಣಿ, ಬಹಳ ಸಮಯದಿಂದ ನನ್ನ ಸ್ವಾಮಿಯವರ ದರ್ಶನ ನನಗಾಗಿಲ್ಲ. ಅವರೆಲ್ಲಿದ್ದಾರೆ ಎಂಬ ಸುಳಿವು ನಿನಗೆ ತಿಳಿದಿದೆಯೇ? ದೇವಿ, ಪ್ರಭುಗಳು ಏಕಾದಶಿಯ ಉತ್ಸವಕ್ಕೆ ಸ್ವತಃ ಅವರೇ ಸಿದ್ಧತೆಯನ್ನು ಮಾಡುತ್ತಿದ್ದಾರೆ. ಹೌದೇನು? ಸ್ವತಃ ನನ್ನ ಸ್ವಾಮಿಯವರೇ ಭಾಗಿಯಾಗಿದ್ದಾರೆಯೇ? ಹೌದು ದೇವಿ, ಅಲ್ಲಿ ನೋಡಿ, ನಿಮಗೆ ತೋರುತ್ತದೆ. ಸ್ವಾಮಿ, ನೀವು ಬಿಲ್ಲನ್ನು ಸಿದ್ಧಪಡಿಸುತ್ತಿರುವುದನ್ನು ನೋಡಿದರೆ ಯಾವುದೋ ಯುದ್ಧ ಯೋಜನೆಯಲ್ಲಿರುವಂತಿದೆಯಲ್ಲ? ಸ್ವಾಮಿ, ನೀವೇಕೆ ನನ್ನನ್ನು ನೋಡಿ ಕಾರಣವಿಲ್ಲದೆ ನಗುತ್ತಿರುವಿರಿ? ಸ್ವಾಮಿ, ಇದೇನು ಪ್ರಲಾಪ ನಿಮ್ಮದು? ಏಕೆ ನಗುತ್ತಿರುವಿರಿ? ಶ್ರೀಹರಿ, ಕೊನೆಯ ಬಾರಿ ಕೇಳುತ್ತಿದ್ದೇನೆ, ನಿಮ್ಮ ಈ ನಗುವಿಗೆ ಕಾರಣವಾದರೂ ಏನು? ಸ್ವಾಮಿ, ಶ್ರೀಹರಿ, ಅನುಚಿತವಾಗಿ ಯಾವ ಮುಖದಿಂದ ನೀವು ನಗುತ್ತಿದ್ದೀರೋ ಆ ಮುಖವೇ ನಿಮ್ಮ ಶರೀರದಲ್ಲಿ ಇಲ್ಲದಂತಾಗಲಿ.
ಹರಿನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಹರಿನಾರಾಯಣ ಶ್ರೀಮನ್ನಾರಾಯಣ ನಾ ಇದೇನಿದು? ನನ್ನ ಪ್ರಭು ಶ್ರೀಹರಿಯ ಶಿರ ಬ್ರಹ್ಮಾಂಡದಲ್ಲಿ? ನಾರಾಯಣ ನಾರಾಯಣ. ಬ್ರಹ್ಮದೇವ, ಇದೇನು ನಡೆದು ಹೋಯಿತು? ಇಂತಹದೊಂದು ದುರ್ಘಟನೆ ನಡೆಯಲು ಹೇಗೆ ಸಾಧ್ಯ? ಇದು ತರ್ಕಕ್ಕೆ ನಿಲುಕದ ವೈಚಿತ್ರ್ಯವಾಗಿದೆ ನಾರದ. ಪ್ರಭು, ನನಗೆ ನನ್ನ ನಯನಗಳನ್ನೇ ನಂಬಲಾಗುತ್ತಿಲ್ಲ. ನಿಮ್ಮನ್ನು ಯಾರು ಭೇದಿಸಲಾರರು, ಹತ್ಯೆ ಮಾಡಲಾರರು, ಸುಡಲಾರರು. ಹಾಗಿರುವಾಗ ಈ ವಿಚಿತ್ರವಾದರೂ ಸಂಭವಿಸಿದ್ದು ಹೇಗೆ? ನಮ್ಮನ್ನು ಅನಾಥರನ್ನಾಗಿ ಮಾಡಿಬಿಟ್ಟಿರಲ್ಲ. ಇದು ನಿಜವೋ ಇಲ್ಲ ಮಾಯೆಯೋ ಒಂದೂ ತಿಳಿಯುತ್ತಿಲ್ಲವಲ್ಲ ಪ್ರಭು. ಹೇ ದಯಾಳು, ನಿನ್ನ ಅಗಲಿಕೆ ಈ ಭೀಕರವಾದ ಸನ್ನಿವೇಶವನ್ನು ಎದುರಿಸಿ ಯಾವ ದೇವತೆಗಳು ಬದುಕಿರುವುದಿಲ್ಲ ಪ್ರಭು. ಈಗ ಹತಾಶೆಯಿಂದ ರೋಧಿಸುವ ಸಮಯವಲ್ಲ. ಶೀಘ್ರದಲ್ಲೇ ಇದಕ್ಕೊಂದು ಪರ್ಯಾಯವಾಗಲಿ, ಪರಿಹಾರವನ್ನಾಗಲಿ ಕಂಡುಕೊಳ್ಳಲೇಬೇಕಾಗಿದೆ.